ತಾಲೂಕಿನ ಮಿಟ್ಟೆಮರಿ ಐತಿಹಾಸಿಕ ಪ್ರಸಿದ್ಧ ಮಿಟ್ಟೆಮರಿ ಗರುಡಾತ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಬ್ರಹ್ಮರಥೋತ್ಸವಕ್ಕೆ ನೆರೆಯ ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಹಾಗೂ ಬ್ರಹ್ಮರಥೋತ್ಸವವು ಮಿಟ್ಟೆಮರಿ ಗ್ರಾಮದ ಸುತ್ತ 3 ಸುತ್ತು ಹಾಕುವ ವಾಡಿಕೆ ಮತ್ತು ಪರಂಪರೆ ರೂಢಿಯಾಗಿದೆ. ಬ್ರಹ್ಮರಥೋತ್ಸವವು 3 ಸುತ್ತು ಹಾಕುವ ಸಮಯದಲ್ಲಿ ವಿದ್ಯುತ್ ತಂತಿಗಳು ತಗುಲುತ್ತಿರುವ ವಿದ್ಯುತ್ ತಂತಿಗಳು ಅಡ್ಡಿಯಾಗಿರೋದ್ರಿಂದ ಅಂದು ಸಂಪೂರ್ಣ ವಿದ್ಯುತ್ ಕಡಿತ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ದರಿಂದ ವಿದ್ಯುತ್ ಕಂಬಗಳ ತಂತಿಗಳು ತೆರವುಗೊಳಿಸಿ ಯಾವುದೇ ಒಂದು ಅಪಾಯಗಳು ಮತ್ತು ದುರಂತಗಳು ನಡೆಯಬಾರದು ಅನ್ನೋ ಉದ್ದೇಶದಿಂದ ಭೂಮಿಯ ಒಳಗಡೆ ಅಳವಡಿಕೆಗೆ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಡರ್ ವಿದ್ಯುತ್ ಕೇಬಲ್ ಅಳವಡಿಕೆ ಮಾಡಲಾಗ್ತಿದೆ ಅಂದರು. ಜಾತ್ರಾ ಸಮಯದಲ್ಲಿ ಈ ಮೇಲ್ಗಡೆ ಕೇಬಲ್ ಹೋಗಿತ್ತು. ರಥ ಎಳೆಯುವಾಗ ಅವತ್ತೆಲ್ಲ ನೆಂಟರು ಬಿಟ್ಟು ಕರೆಂಟ್ ಆಫ್ ಮಾಡಲೇಬೇಕಾಗಿತ್ತು. ಪಾಪ ಸುಮಾರು ಸಲ ನನಗೆ ಒತ್ತಾಯ ಮಾಡಿದರು, ಸರ್ ಇದಕ್ಕೊಂದು ಕೇಬಲ್ ಹಾಕ್ಸ್ಕೊಡಿ, ಇವತ್ತು ಕೇಬಲ್ ಹಾಕ್ಸ್ಕೊಟ್ರೆ ನಮ್ಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಜಾತ್ರಾ ದಿವಸ ನಮಗೆ ದೇವಸ್ಥಾನ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಇವತ್ತು 31,65,000 ರೂಪಾಯಿ ಹಾಕಿ ಈ ಒಂದು ಇಲ್ಲಿಂದ ದೇವಸ್ಥಾನದ ಕೇಬಲ್ ಅಳವಡಿಕೆ ಮಾಡ್ತಿದೆ. ಮತ್ತು ಮಲ್ಗುರ್ಕಿಯಲ್ಲಿ ಲೈನ್ಗಳು ಮನೆ ಮೇಲ್ಗಡೆ ಹೋಗಿತ್ತು, ಅದಕ್ಕೆ ಹೆಚ್ಚು ಕಮ್ಮಿ 9,16,000 ರೂಪಾಯಿ ಅದಕ್ಕೂ ಹಾಕಿದ್ದೀವಿ. ಮತ್ತು ಗುರ್ರಾಲ್ದಿನಾಗ ಒಂದು 9 ಲಕ್ಷ ರೂಪಾಯಿ ಲೈನ್ ಚೇಂಜ್ ಮಾಡೋಕ್ಕೆ ಟೋಟ್ಲ್ ಒಂದು ಹೆಚ್ಚು ಕಮ್ಮಿ 60 ಲಕ್ಷ ರೂಪಾಯಿ, ಹೆಚ್ಚು ಕಮ್ಮಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು KEB ವತಿಯಿಂದ ಈ ಒಂದು ಅನುದಾನವನ್ನು ಕೊಟ್ಟು ಜನರಿಗೆ ಏನು ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕ ಎಂಜಿನಿಯರ್ PG ರಮೇಶ್ ಕುಮಾರ್, JE ನಾರಾಯಣಸ್ವಾಮಿ, ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೋಮಶೇಖರ್, ಬೆಸ್ಕಾಂ ಇಲಾಖೆ ಸುಕುಮಾರ್, ಗುತ್ತಿಗೆದಾರ ಮುರಳಿ, KDP ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ AV ಪೂಜಪ್ಪ, ಮಾಜಿ ಸದಸ್ಯ ಬುರಮಡುಗು ನರಸಿಂಹಪ್ಪ, ಮದ್ದಿರೆಡ್ಡಿ, ಸುನೀಲ್ ಬಾರ್, MB ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ.